ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿ ಮನೆಗೆ. ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ ಬಸ್ಗೋಸ್ಕರ. ಇನ್ನೂ ಬಸ್ ಬಂದಿಲ್ಲ. ಗೊರಟಿ ಬರಲಿ ಬಸ್ ಹತ್ತಿದ್ವಿ, ಕುಣಿಗಲ್ ಬಸ್ಸು. ನೆಕ್ಸ್ಟ್ ಕುಣಿಗಲ್ಗೆಲ್ಲ ಇಟ್ಬಿಟ್ಟು ಬೆಂಗಳೂರು ಬಸ್ ಹತ್ತಿದ್ದೀವಿ. ಬೆಂಗಳೂರು ಬಸ್ ಹತ್ತಿದ್ವಿ, ಗೊರಗುಂಟೆಪಾಳ್ಯಕ್ಕೆ ಕೂತ್ಕೊಂಡಿದ್ದೀವಿ. ಗೊರಗುಂಟೆಪಾಳ್ಯ ಇಟ್ಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀವಿ. ನಮ್ಮ ಮಮ್ಮಿ ಮನೆ ಬಂದ್ಬಿಟ್ಟು ಹೊಸಕೋಟೆ ಹತ್ರ ಇರೋದು. ಹೊಸಕೋಟೆಗೆ ಹೋಗ್ಬೇಕು ಈಗ ನಾವು. ಬಸ್ಸು ಗೊರಗುಂಟೆಪಾಳ್ಯದ ಹತ್ರ ಇಳಿಸಿದ್ರು. ನಾವೀಗ ಅಲ್ಲಿಂದ ನಡ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಒಳಗಡೆ ಹೋಗ್ತಾ ಇದ್ದೀವಿ ಈಗ ಮೆಟ್ರೋ ಸ್ಟೇಷನ್ ಒಳಗಡೆ. ಟಿಕೆಟ್ ತೊಗೊಂಡ್ವಿ ಬೈಯಪ್ಪನಹಳ್ಳಿಗೆ. ಅಲ್ಲಿಂದ ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ತೀವಿ. ವಿದ್ಯಾ ನೋಡಿ, ಮೆಟ್ರೋ ಬಂತು. ಹೋಗಿದ ತಕ್ಷಣನೇ ಮೆಟ್ರೋ ಹತ್ಕೊಂಡೀಗ ಬೈಯಪ್ಪನಹಳ್ಳಿಗೆ ಹೊರಟ್ವಿ. ನೋಡಿ, ನಮ್ಮ ಮಮ್ಮಿ ಮನೆಗೆ ಬರೋಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಗಿತ್ತು. ನೋಡಿ, ಇವರೇ ನಮ್ಮ ಮಮ್ಮಿ. ಬಂದಿದ ತಕ್ಷಣ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಡ್ಯಾಡಿ ಬಂದರು ಅಷ್ಟರಲ್ಲಿ. KFC ತಿನ್ನಬೇಕು ಅಂದ್ಬಿಟ್ಟು ನಮ್ಮ ಡ್ಯಾಡಿ ಎಲ್ಲರಿಗೂ KFC ತಂದರು. KFC ಚಿಕನ್ ಎಲ್ಲ ತಿಂದ್ವಿ. ಇವತ್ತಿಗೆ ಲಾಸ್ಟ್ ಆಗಿತ್ತು, ಯಾಕಂದರೆ ಕಾರ್ತಿಕ ಸ್ಟಾರ್ಟು. ನಾವು ಕಾರ್ತಿಕದಲ್ಲಿ 1 ತಿಂಗಳು ತಿನ್ನಲ್ಲ. ಲಾಸ್ಟ್ ಆಗಿತ್ತು. ಮತ್ತು ಮನೇಲೂ ಚಿಕನ್ ಫ್ರೈ ಮತ್ತು ಅನ್ನ ಚಪಾತಿ ಎಲ್ಲ ಮಾಡಿದರು. ಎಲ್ಲರೂ ತಿಂದು ಮುಗಿಸಿದ್ವಿ. ಊಟ ಎಲ್ಲ ಮಾಡಿಬಿಟ್ಟು ಈಗ ನೆಕ್ಸ್ಟು ಮಲ್ಕೊಳಕ್ಕೆ ಹೊರಟ್ವಿ. ನೋಡಿ, ನಮ್ಮ ಚರೀಶನು ನಮ್ಮ ಅಣ್ಣನ ಮಗ ಯಾವ ಥರ ಆಡ್ತವನೆ ಅಂತ ಬ್ರಷೀಟ್ ಇಟ್ಕೊಂಡು. ಖುಷಿ ಆಗೋಯ್ತು ಅವನಿಗೆ ನಾವೆಲ್ಲ ಹೋಗಿದ್ದು ನೋಡಿಬಿಟ್ಟು. ನೋಡಿ, ನನ್ನ ತಮ್ಮ ಇವನು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಮಲ್ಕೊಂಡ್ವಿ. ನಮ್ಮ ಮಮ್ಮಿ ಬೆಳಿಗ್ಗೆನೇ ಬೇಗನೆ ಎದ್ದು ಜಾಮೂನ್ ಮಾಡಿದರು. ಇವತ್ತು ನಮ್ಮ ಅಣ್ಣನ ಮಗನ ಬರ್ತಡೇ ಇತ್ತು, ಆದ್ದರಿಂದ ಜಾಮೂನ್ ಮಾಡಿದರು. ನೋಡಿ ಎಷ್ಟು ಮಾಡೋರೆ ಅಂತ. ಮಲಗಿರೋದೆಲ್ಲ ಎತ್ತಾಕಿ ನಮ್ಮ ಮಮ್ಮಿ ಅಷ್ಟೇ ಮಾಡಿದರು. ತಿಂಡಿಗೆ ಹುಡುಗರಿಗೆಲ್ಲ ಹಾಕ್ಕೊಟ್ಟಿದ್ರು. ತಿಂಡಿ ಹಾಕ್ಕೊಟ್ಟು ಬಿಸಿಬೇಳೆ ಬಾತ್. ನೋಡಿ, ನಮ್ಮ ಡ್ಯಾಡಿ ಬೆಳೆದಿರೋ ತರಕಾರಿಗಳು ಎಲ್ಲ ಕಿತ್ಬಿಟ್ಟು ಮೇಲೆ ಕೊಟ್ಟು ಕಳಿಸಿದ್ರು. ಎಷ್ಟು ಥರ ತರಕಾರಿ ಬೆಳೆದವ್ರೆ ಅಂತ. ಮನೆ ಮುಂದೆ ಖಾಲಿ ಸೈಟ್ ಐತೆ, ಅದಕ್ಕೆಲ್ಲ ಹಾಕೋರೆ. ನೋಡಿ, ಇವರೇ ನಮ್ಮ ಡ್ಯಾಡಿ. ಹುಡುಗರ್ದೆಲ್ಲ ತಿಂಡಿ ಆಯಿತು. ಈಗ ನಾವೆಲ್ಲರೂ ತಿಂಡಿ ಕೂತ್ಕೊಂಡು ಮಾತಾಡ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಟ್ಯಾಕ್ಟ್ರಿ ತರಕ್ಕೆ ಹೋಗಿದ್ರು ಊರಿಗೆ. ಟ್ಯಾಕ್ಟ್ರಿ ತೊಗೊಂಡು ಬಂದರು. ಊರಲ್ಲಿ ತೋಟ ಮಾಡೋರೆ, ರೋಟ್ರಿ ಹೊಡಿಬೇಕು ಅಂದ್ಬಿಟ್ಟು ಇವರೇ ಹೊಸ ತಂದರು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಎಲ್ಲ ಓಡಿಸ್ಬಿಟ್ರು. ಟ್ರಯಲ್ ನೋಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇ ಸೈಡ್ಗೆ ಹಾಕಿದ್ರು. ಅಷ್ಟರಲ್ಲಿ ನಮ್ಮ ಮಮ್ಮಿ ಅಲ್ಲೇ ಬಟ್ಟೆ ಒಗಿತಾಯಿದ್ರು. ಆಂಟಿ ಮೇಲೆಲ್ಲ ಕಸ ಗುಡಿಸಿನೆಲ್ಲ ಒರೆಸ್ತಾಯಿದ್ರು.
ಗಾಡಿಗಳೆಲ್ಲ ಈಚೆ ನಿಲ್ಲಿಸಿದ್ರು ಕೆಳಗಡೆ ಪ್ಯಾಸೇಜ್ ತೊಳೆಯೋಕ್ಕೆ ಅಂದ್ಬಿಟ್ಟು. ನೋಡಿ ನಮ್ಮ ಟೈಸನ್ ಮಲ್ಗೋನಿ, ನಮ್ಮ ಡ್ಯಾಡಿ ಗಿಡಗಳನ್ನೆಲ್ಲ ಎಷ್ಟು ಹಾಕೋರೆ ಅಂತ ನೋಡಿ. ಅಲ್ಲವ್ರೆ. ಹುಡುಗರೆಲ್ಲ ಟಿ ವಿ ನೋಡ್ತಾ ಇದ್ರು. ಟಿ ವಿ ಹಾಕ್ಕೊಂಡು ನೋಡ್ತವ್ರೆ ಎಲ್ಲರೂ ಹುಡುಗರುಗಳೆಲ್ಲ. ಆಂಟಿನೆಲ್ಲ ಒರೆಸ್ತಾ ಇದ್ದಾರೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತವ್ರೆ. ನಮ್ಮ ಡ್ಯಾಡಿ ಪಕ್ಷಿಗಳನ್ನ ಸಾಕವ್ರೆ. ಬನ್ನಿ ಯಾವ್ಯಾವ ಪಕ್ಷಿ ಸಾಕವ್ರೆ ಅಂತ ತೋರಿಸ್ತೀನಿ. ಅವರೇ ಜಾಲರಿ ಮಿಸ್ಸು ಎಲ್ಲ ಮಾಡ್ಕೊಂಡವ್ರು ನೋಡಿ ಯಾವ ಥರ ಮಾಡ್ಕೊಂಡವ್ರೆ ಅಂತ. ಎಲ್ಲ ಡ್ಯಾಡಿ ಇದು ಇದಕ್ಕೇನು ಹೇಳ್ತಾರೆ, ಎಷ್ಟು ಒಂದೊಂದು ಸತಿಗೆ 5 ದಾರ ಕೊಡ್ತವೆ. ಈಗ ಅವ ತಿರ್ಗಿ ಗೂಡು ಇಕ್ಕೊಂಡವೆ ನೋಡಿ. ಅದೇ ಚಕ್ರ ಕಿತ್ಕೊಂಡ್ಬಂದು ಮಡಗಿದ್ನಲ್ಲ, ತೊಗೊಂಡು ಗೂಡು ಕಟ್ಕೊತವೆ. ಅವೇ ಗೂಡು ಕಟ್ಕೊತಾವ ಮಡಿಕೆ ಒಳಗಡೆ. ಆಮೇಲೆ ಮೊಟ್ಟೆ ಇಕ್ತವೆ. ಪಾರಿವಾಳ ಅವು ಅಷ್ಟೇ, ಅಲ್ಲಿ ಗೂಡು ಕಟ್ಕೊತದೆ. ಆಮೇಲೆ ಮತ್ತೆ ಡ್ಯಾಡಿ ಯಾವ ಪಾರಿವಾಳ ಇದು? ಕಾಲು ನೋಡಿ ಹೆಂಗೈತೆ. ಕಾಸ್ಟ್ಲಿ ಇದು. ಒಂದು 2,500 ಸಾವಿರ. ಹೇಳಿದ ಮತ್ತೆ ಕೇಳ್ತಾವ ಕರಿ ಬರ್ತದೆ. ಇವಾಗ ಬರಲ್ಲ, ನೀನು ಇದೆಯಲ್ಲ. ಇದು ಗಿಳಿನಾ? ಗಿಣಿ ಅಲ್ಲ, ಇದೊಂಥರ ಪಕ್ಷಿ, ಅದೊಂಥರ ಪಕ್ಷಿ, ಇದೊಂಥರ ಪಕ್ಷಿ. ಓ ಇಲ್ಲೆರಡವೇ ಇವು ಕಾಸ್ಟ್ಲಿ. ಇವು ಅವು 5,000. ಯಾವುದು? ಅವು ಮೇಲಿರೋದು ಗಿಳಿನಾ? ಗಿಳಿಯಲ್ಲ ಅವು. ಅವೊಂಥರ ಜಾತಿ ಕೂಗ್ತವೆ. ಹೋಗ್ಬಿಡ್ತು ಗೂಡು ಹೇಳ್ಕೋಗೋದು ಬರ್ತದೆ. ಇವಂತರ ನೋಡಿ ಫುಡ್ ಅವಕ್ಕೆ. ಊಟ ಎಲ್ಲರೂ ಮಧ್ಯಾಹ್ನದ ಊಟ ಮಾಡಿದ್ವಿ. ತಿರ್ಗಾ ಸಾಯಂಕಾಲ ನಮ್ಮ ಅಣ್ಣ ಪಟಾಕಿ ತಂದಿದ್ರು. ಎಲ್ಲ ಹೊಡೆಯೋಣ ಅಂದ್ಬಿಟ್ಟು ಕೆಳಗಡೆ ಬಂದು ಪಟಾಕಿ ಹೊಡಿತಾ ಇದ್ದೀವಿ ಎಲ್ಲರೂ. ನೋಡಿ ಲೈಟ್ ಕೊಡುತ್ತೆ. ನೀರೆಲ್ಲ ಪಟಾಕಿ ಬಂತು.
ಪಟಾಕಿ ಎಲ್ಲ ಹೊಡೆದು ಮುಗಿಸಿದ್ರು ಹುಡುಗರು, ನಾವೆಲ್ಲರೂ ಮೇಲ್ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಕೇಕ್ ತರೋಕ್ಕೆ ಹೋಗಿದ್ರು. ನಮ್ಮ ಅಣ್ಣನ ಮಗನ ಬರ್ತಡೇ ಅಲ್ವಾ ಇವತ್ತು, ಅದಕ್ಕೇ ಕೇಕ್ ತೊಗೊಂಡು ಬಂದರು. ಸರಿ ಅಂದ್ಬಿಟ್ಟು ಎಲ್ಲರೂ ಕೇಕೆಲ್ಲ ಏನು ಜೋರಾಗಿ ಮಾಡಿರಲಿಲ್ಲ, ಸಿಂಪಲ್ಲಾಗೇ ಮನೇಲಿ ಕಟ್ ಮಾಡಿಸಿದ್ವಿ. ಕೇಕ್ ಇಟ್ಟು ರೆಡಿ ಮಾಡ್ತಾಯಿದ್ರು ನಮ್ಮ ಹುಡುಗರೇ ಡೈನಿಂಗ್ ಟೇಬಲ್ ಮೇಲೆ. ನಾವು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿ ಕಟ್ ಮಾಡಿಕೊಂಡು ಬಜ್ಜಿ ಮತ್ತು ಬೋಂಡ ಮಾಡ್ತಾಯಿದ್ವಿ, ನಾನು ಮತ್ತು ನಮ್ಮ ಅತ್ತಿಗೆ. ಇದಾಕ್ಲ ಹೇಳಿ. ಬರಲಿಲ್ಲ. ನೀವಿಬ್ರು ಇಲ್ಲಿ ನೋಡಿ ಫಸ್ಟು. ಸ್ಮೈಲ್ ಮಾಡಿ. ಸರಿ ಇಲ್ಲಿ ನೋಡು. ಸ್ಮೈಲ್ ಸ್ಮೈಲ್. ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಆಮೇಲೆ ಬೋಂಡ ಮತ್ತು ಬಜ್ಜಿ ಎಲ್ಲ ಮಾಡಿದ್ವಲ್ಲ, ಎಲ್ಲರಿಗೂ ಹುಡುಗರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾವು ತಿಂದ್ವಿ. ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ. ತಿರ್ಗಾ ಮತ್ತೆ ಬೆಳಿಗ್ಗೆ ಎದ್ದು ನಾನು ಮತ್ತು ಡ್ಯಾಡಿ 4 ಗಂಟೆಗೇ ಹೂವು ತರಕ್ಕೆ ಮಾರ್ಕೆಟ್ಗೆ ಹೋದ್ವಿ. ನಾವು 5 ಪೂಜೆ ಹಬ್ಬ ಮಾಡಿರಲಿಲ್ಲ, ಅದಕ್ಕೆ ಊರಿಗೆ ಹೂವು ತೊಗೊಳೋಣ ಅಂತ ಹೋದ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ ನಮ್ಮ ಸೋನಿಶಂದು ಬರ್ತಡೇ ಇತ್ತು, ಅಂದರೆ ನಮ್ಮ ಅಣ್ಣನ ಮಗಳದು. ಕೇಕ್ ತಂದಿದ್ರು. ನಾನು ಮತ್ತು ಎಲ್ಲರೂ ಕೇಕ್ ಕಟ್ ಮಾಡಿಸ್ಬಿಟ್ಟು ನಮ್ಮ ಮಮ್ಮಿ ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡಿದರು. ತಿಂಡಿ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.